ಜೀವಿತಾವಧಿ ಜೈಲು ಶಿಕ್ಷೆ ಪ್ರಶ್ನಿಸಿ ಪ್ರಜ್ವಲ್ ರೇವಣ್ಣ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ. ಇನ್ನು ನವೆಂಬರ್ 24ಕ್ಕೆ ವಿಚಾರಣೆಯನ್ನ ಹೈಕೋರ್ಟ್ ಈಗಾಗಲೇ ಮುಂದೂಡಿಕೆ ಮಾಡಿದೆ. ಜೀವಿತಾವಧಿ ಜೈಲು ಶಿಕ್ಷೆ ಪ್ರಶ್ನಿಸಿ ಪ್ರಜ್ವಲ್ ರೇವಣ್ಣ ಮೇಲ್ಮನವಿ ನವೆಂಬರ್ 24ಕ್ಕೆ ವಿಚಾರಣೆಯನ್ನ ಹೈಕೋರ್ಟ್ ಇಲ್ಲಿ ಮುಂದೂಡಿಕೆ ಮಾಡಿದೆ. ಪ್ರಜ್ವಲ್ ರೇವಣ್ಣ ಪರ ವಾದವನ್ನ ಮಂಡಿಸಿದ ಸಿದ್ಧಾರ್ಥ್ ಲೂಥ್ರಾ. ಇದು ಜಾಮೀನು ನೀಡಲು ಸೂಕ್ತ ಪ್ರಕರಣ ಎಂದ ಲೂಥ್ರಾ. ಪ್ರಜ್ವಲ್ ವಕೀಲರ ವಾದಕ್ಕೆ ಸರ್ಕಾರದ ಪರ ವಕೀಲರ ಆಕ್ಷೇಪವಿತ್ತು. ಇನ್ನು ನವೆಂಬರ್ 24ಕ್ಕೆ ವಿಚಾರಣೆಯನ್ನ ದ್ವಿಸದಸ್ಯ ಪೀಠ ಹೈಕೋರ್ಟ್ ಮುಂದೂಡಿಕೆಯನ್ನ ಮಾಡಿದೆ. ಈ ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಜೀವಿತಾವಧಿ ಜೈಲು ಶಿಕ್ಷೆಯನ್ನ ಪ್ರಶ್ನಿಸಿ ಮೇಲ್ಮನವಿಯನ್ನ ಸಲ್ಲಿಸಿದ್ರು. ಈ ಮೇಲ್ಮನವಿಯ ಸಲ್ಲಿಸಿದ ಪ್ರಕಾರ ಇದೇ ನವೆಂಬರ್ 24ಕ್ಕೆ ವಿಚಾರಣೆ ಮುಂದೂಡಿಕೆಯಾಗಿದೆ. ಈ ಪ್ರಜ್ವಲ್ ರೇವಣ್ಣ ಪರ ಸಿದ್ಧಾರ್ಥ್ ಲೂಥ್ರಾ ವಾದವನ್ನ ಮಂಡಿಸಿದ್ದಾರೆ. ಇದು ಜಾಮೀನು ನೀಡಲು ಸೂಕ್ತ ಪ್ರಕರಣ ಅಂತ ಹೇಳಿದ್ದಾರೆ ಲೂಥ್ರಾ. ಆದರೆ ಪ್ರಜ್ವಲ್ ವಕೀಲರ ವಾದಕ್ಕೆ ಸರ್ಕಾರದ ಪರ ವಕೀಲರು ಆಕ್ಷೇಪವನ್ನ ಎತ್ತಿದ್ದಾರೆ. ಇನ್ನು ಮತ್ತೆ ನವೆಂಬರ್ 24ಕ್ಕೆ ವಿಚಾರಣೆ ಮುಂದೂಡಿಕೆ ಆಗಿದೆ. ಜೀವಿತಾವಧಿ ಜೈಲು ಶಿಕ್ಷೆ ಪ್ರಶ್ನಿಸಿ ಹೈಕೋರ್ಟ್ ಮೇಲ್ಮನವಿಯನ್ನ ಸಲ್ಲಿಸಿದ್ರು. ನವೆಂಬರ್ 24ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ. ಇನ್ನು ಪ್ರಜ್ವಲ್ ವಕೀಲರ ವಾದಕ್ಕೆ ಸರ್ಕಾರದ ಆಕ್ಷೇಪವನ್ನ ಎತ್ತಿರುವಂಥದ್ದು. ನವೆಂಬರ್ 24ಕ್ಕೆ ಪ್ರಜ್ವಲ್ ರೇವಣ್ಣ ಇನ್ನು ಜೀವಿತಾವಧಿ ಜೈಲು ಶಿಕ್ಷೆ ಪ್ರಶ್ನಿಸಿ ಪ್ರಜ್ವಲ್ ರೇವಣ್ಣ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ. ಇದೇ ನವೆಂಬರ್ 24ಕ್ಕೆ ವಿಚಾರಣೆ ಕೂಡ ಮುಂದೂಡಿಕೆಯಾಗಿದೆ. ಇನ್ನು ಪ್ರಜ್ವಲ್ ರೇವಣ್ಣ ಪರ ಸಿದ್ಧಾರ್ಥ್ ಲೂಥ್ರಾ ವಾದವನ್ನ ಮಂಡಿಸಿದ್ರು. ಆದರೆ ಇದು ಜಾಮೀನು ನೀಡಲು ಸೂಕ್ತ ಪ್ರಕರಣ ಅಂತ ಹೇಳಿ ಸಿದ್ಧಾರ್ಥ್ ಲೂಥ್ರಾ ಒಂದ್ ಕಡೆ ಹೇಳಿದ್ರೆ, ಇನ್ನು ಸರ್ಕಾರದ ಪರ ವಕೀಲರ ಆಕ್ಷೇಪ ಕೂಡ ಎತ್ತಿರುವಂಥದ್ದು. ಪ್ರಜ್ವಲ್ ವಕೀಲರ ವಾದಕ್ಕೆ ಆಕ್ಷೇಪವನ್ನ ಎತ್ತಿದ್ದಾರೆ. ಇದೇ ನವೆಂಬರ್ 24ಕ್ಕೆ ಮತ್ತೆ ಹೈಕೋರ್ಟ್ ದ್ವಿಸದಸ್ಯ ಪೀಠ ಮುಂದೂಡಿಕೆಯಾಗಿದೆ.